ಅಲ್ರಿ ನನಗ ನೋಡ್ರಿ ನೀವು ಅಟ್ಟೆ ಅರ್ಧ ಕೇಳ್ಬಿಟ್ರಿ ನನಗಂತೂ ಭಯಂಕರ ಖುಷಿ ಆಗ್ತದ ಯಾವ್ಯಾರ ಒಬ್ಬ ದಲಿತ ಆದ್ರೆ ಏನ್ರಿ ಅಲ್ಲ 50 ವರ್ಷ 75 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು ಈ ರಾಜ್ಯದ ಎಲ್ಲಾ ಸುತ್ತಮುತ್ತ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಯಾನ ಈ ಕರ್ನಾಟಕದಾಗ ಏನ್ ಧಾಡಾಗ್ಯದಪ್ಪ ಏನ್ ಬರೀ ಮುನ್ಸಿಪಾಲ್ಟಿ ಕಸ ಹೊಡೆಯವ್ರ ಅಟ್ಟೆ ನಾವು ದಲಿತರು ನಾವ್ಯಾಕೆ ಆಗ್ಬಾರ್ದು ಎಲ್ಲರೂ ಏನು ಅಯೋಗ್ಯರದೇವ ಏನು ಕರಿಗೇನ ಕಾಂಗ್ರೆಸ್ನವ್ರಿಗೆ ಏನು ಧಾಡಾಗ್ಯದ ಕರಿಗೇನಂತ ಹಿರಿಯ ಮನುಷ್ಯನ ಮಾಡ್ಲಕ್ಕ ಯಾಂಗ್ರಿ ಇದೇನು ನಮ್ಗೆ ಅರ್ಥ ಆಗಲಾಗ್ಯದ ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ನಾ ಹಿಂದೂ ಹೇಳಿನಿ ಈಗೂ ಹೇಳ್ತೀನಿ ಖಂಡಿತ ಒಬ್ಬ CM ಈ ರಾಜ್ಯಕ್ಕೆ ಆಗ್ತಾರ ಅದು ಯಾವ ಪಾರ್ಟಿಯಿಂದ ಆಗ್ತಾರೋ ನನಗೇನು ಗೊತ್ತಿಲ್ಲ ಒಟ್ಟು ಆಗ್ತಾರ ಬಿಜೆಪಿ ಪ್ರಶ್ನೆ ನಮ್ಮ ಕಾಂಗ್ರೆಸ್ ಅಲ್ಲ ಮಾಡಿದ್ರ ಉಳಿತದ ಮಾಡಿದಿಲ್ಲ ಅಂದ್ರೆ ಜನ ಬೈಕೋತ ಹೋಗ್ತಾರ ಅಷ್ಟೇ ನೋಡ್ರಿ ದಯವಿಟ್ಟು ಅದನ್ನ ಕೇಳಕ್ ಹೋಗ್ಬೇಡ್ರಿ ನಾನು ಬಿಜೆಪಿಗೆ ಆಗ್ಬೇಕು ಮತ್ತ ಕೇಳಂಗಿಲ್ಲ ನಾನು ಆದದ್ದು ಯಾವ ಪಾರ್ಟಿಯಾಗಾರ ಆಗಲಿ ಒಬ್ಬ ದಲಿತ ಆಗಲಿ ಅಂತ ನಾನು ಕೇಳ್ಕೊತ ಹೊಂಟೀನಿ ನಾನಂತೂ ಬಿಡೋದಿಲ್ಲ ನನಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ನೀವು ಇದು ನೋಡ್ರಿ ಸಮಾಜದ ಕೆಲಸ ಇದು ಅವ್ರು ಸಮಾಜದವ್ರು ಅದಾರ ದೊಡ್ಡವರೆಲ್ಲ ನೀಗಿಸ್ಕೊಳ್ಳಿ ಯಾವಾಗಾದ್ರೂ ಒಂದು ಮಾತ್ರ ಹೇಳ್ತೀರಿ ಯಾರು ಜಾತಿಗೆ ಕೈ ಹಚ್ಚಬಾರ್ದು ಯಾರೇ ಆಗಲಿ ಇವತ್ತು ಜಾತಿಗೆ ಸಮಾಜಗಳಿಗೆ ಕೈ ಹಚ್ಚಿದ ಹಿಂದಿನ ಪ್ರಧಾನಮಂತ್ರಿಗಳು ತಮ್ಮ ಪ್ರಾಣನೇ ತೆತ್ತಾರ ಅದಕ್ಕೆ ಸಮಾಜಗಳಿಗೆ ಯಾರೋ ಕೈ ಹಚ್ಚತಕ್ಕಂಥ ಕೆಲಸ ಮಾಡಬಾರ್ದು ಅದು ಬಹಳ ದೊಡ್ಡ ತಪ್ಪು ನಾನು ಇದ್ರ ಬಗ್ಗೆ ನಾ ಯಾವಾಗೂ ಹೇಳಂಗಿಲ್ಲಪ್ಪ ಯಾಕಂದ್ರೆ ನಾನು ದಲಿತ ಮನುಷ್ಯ ಸುಮ್ಮನೆ ಅದು ಇದು ಹೇಳಿ ಮೈ ಮೇಲೆ ಯಾಕೆ ಆಗ್ತೀನಿ ನಮಸ್ಕಾರ ಮೋದಿಯವ್ರ ವರ್ಚಸ್ ಕಡಿಮೆ ಆಗಂಗಿಲ್ರಿ ಅದಂಗ ಆಗ್ತದ ಪೂರಾ ಕಾಂಗ್ರೆಸ್ ಹೋಯ್ತು ಪೂರಾ ಸತ್ಯಾನಾಶ ಮಾಡೋದನ್ನ ಬಿಡುದಿಲ್ಲ